ನೀರುಳ್ಳಿ ಬಜೆ ಹೇಗೆ ಬಂದಿದೆ ನೋಡಿ, ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿದೆ. ಸಂಜೆ ಹೊತ್ತಿಗಂತೂ ಸ್ನ್ಯಾಕ್ಸಿಗೆ ಹೇಳಿ ಮಾಡಿಸಿದ ರೆಸಿಪಿ ಇದು. ಫ್ರೆಂಡ್ಸ್, ಈ ಮಳೆಗಾಲಕ್ಕೆ ಏನಾದರೂ ಕರುಕುರು ಖಾದ್ಯ ತಿನ್ಬೇಕಂತೇಳಿ ನಮಗೆ ಅನಿಸ್ತಾ ಇರ್ತದೆ. ನಾನಿವತ್ತುಂಟಲ್ಲ ಈ ಮಂಗಳೂರು ಶೈಲಿಯ ನೀರುಳ್ಳಿ ಬಜೆ ಯಾವ ರೀತಿ ಮಾಡೋದಂತ ಹೇಳಿ ತೋರಿಸಿಕೊಡ್ತೇನೆ. ತುಂಬಾ ಚೆನ್ನಾಗಿರ್ತದೆ, ಸಿಂಪಲ್ ಆದ ರೆಸಿಪಿ, ಯಾರು ಬೇಕಾದರೂ ಮಾಡ್ಬೋದು. ಹಾಗಾದರೆ ಯಾವ ರೀತಿ ಮಾಡೋದಂತ ಹೇಳಿ ನೋಡುವ ಅಲ್ಲ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್, ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ನೀರುಳ್ಳಿ ಬಜೆ ಮಾಡಲಿಕ್ಕೆ ಬೇಕಾಗಿ ನಾನು ಇಲ್ಲೊಂದು 3 ನೀರುಳ್ಳಿಯನ್ನು ತಗೊಂಡಿದ್ದೇನೆ, ಮೀಡಿಯಮ್ ಸೈಜ್ನ ನೀರುಳ್ಳಿ. ಸಿಪ್ಪೆ ಹಾಗೆ ಅದರ ಬುಡ ಎಲ್ಲ ತೆಗಿಬೇಕು, ಫುಲ್ ಕ್ಲೀನ್ ಮಾಡುವ. ಒಂದು ಮೀಡಿಯಮ್ ಸೈಜ್ನ ನೀರುಳ್ಳಿಯನ್ನು ತಗೊಂಡಿರುವಂಥದ್ದು. ತುಂಬ ಜನ ಇದ್ದರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಮಾಡ್ಕೋಬೋದು. ನೀರುಳ್ಳಿದು ಸಿಪ್ಪೆ ಎಲ್ಲ ತೆಗೆದಾಯಿತು. ಈಗ ಇದನ್ನು ಕಟ್ ಮಾಡಿಕೊಳ್ಳುವ. ತುಂಬ ತೆಳುವಾಗಿ ಕಟ್ ಮಾಡ್ಕೋಬೇಕು. ನೋಡಿ, ಈಗ ಕಟ್ಟೆಲ್ಲ ಆಯಿತು. ಈ ಥರ ಕಟ್ ಮಾಡಿಕೊಂಡಾದ ನಂತರ ಇದನ್ನು ಹಾಗೆ ಪದರ ಪದರ ಇರ್ತದೆ ನೋಡಿ, ಅದನ್ನೆಲ್ಲ ಕೈಯಲ್ಲಿ ಈ ಥರ ಬಿಡಿಸ್ಕೊಳ್ಬೇಕು. ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸುವ. ಉಪ್ಪು ಎಲ್ಲ ಕಡೆಗೆ ಬರಬೇಕು. ನಾವು ಉಪ್ಪನ್ನು ಇವಾಗ ಏನಕ್ಕೆ ಹಾಕೋದಂತ ಹೇಳಿದರೆ, ಉಪ್ಪು ನೀರು ಬಿಟ್ಕೊಳ್ತದೆ, ಹಾಗೆ ನೀರುಳ್ಳಿ ಕೂಡ ನೀರು ಬಿಟ್ಕೊಳ್ತದೆ. ಇವಾಗಲೇ ಉಪ್ಪನ್ನು ಹಾಕೋದ್ರಿಂದ ನೀರುಳ್ಳಿ ಚೆನ್ನಾಗಿ ಉಪ್ಪನ್ನು ಹೇಳ್ಕೊಳ್ತದೆ. ಇವಾಗ ನಾವು ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಕೂಡ ಹಾಕ್ಕೊಳ್ಳುವ. ನಾನಿಲ್ಲಿ ತೆಂಗಿನ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ತೆಂಗಿನ ಎಣ್ಣೆ ಹಾಕೋದ್ರಿಂದ ನಮ್ಮ ನೀರುಳ್ಳಿ ಬಜೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರ್ತದೆ ಮತ್ತು ಸ್ವಲ್ಪ ಬಿಡಿ ಬಿಡಿಯಾಗಿ ಬರ್ತದೆ. ಕಡಲೆ ಹಿಟ್ಟನ್ನು ಈ ಥರ ಉದುರಿಸಿಕೊಳ್ಳುವ. ನೀರುಳ್ಳಿ ಬಜೆಗೆ ತುಂಬ ಕಡಲೆ ಹಿಟ್ಟು ಬೇಕಾಗಿಲ್ಲ. ನೀರುಳ್ಳಿ ಉಂಟಲ್ಲ, ಒಂದಕ್ಕೊಂದು ಅಂಟ್ಕೊಳ್ಳಿಕ್ಕೆ ಮಾತ್ರ ಈ ಕಡಲೆ ಹಿಟ್ಟನ್ನು ಯೂಸ್ ಮಾಡ್ತೇವೆ. ಮತ್ತು ನೀರುಳ್ಳಿ ಬಜೆಯಲ್ಲಿ ನೀರುಳ್ಳಿ ಹೈಲೈಟ್ ಆಗಬೇಕು ನಮಗೆ. ಇವಾಗ ಖಾರಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ತೇನೆ ನಾನು. ಎಲ್ಲ ಕಡೆಗೆ ಉದುರಿಸಿಕೊಳ್ಳುವ. ಹಾಗೆಯೇ ಸ್ವಲ್ಪ ಜೀರಿಗೆ ಒಂದು ಅರ್ಧ ಚಮಚದಷ್ಟು ತಗೊಂಡಿದ್ದೇನೆ. ಹಾಗೆಯೇ ಖಾರದ ಪುಡಿ 3/4 ಚಮಚದಷ್ಟು ಹಾಕ್ಕೊಂಡೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಕಡಲೆ ಹಿಟ್ಟು ಹಾಕುವ, ಇದು ಒಂದಕ್ಕೊಂದು ಅಂಟ್ತಾ ಇಲ್ಲ. ಹಾಗೆ ನೋಡ್ಕೊಂಡು ಕಡಲೆ ಹಿಟ್ಟು ಸೇರಿಸಿದರೆ ಆಯಿತು. 1/4 ಚಮಚದಷ್ಟು ಹಿಂಗನ್ನು ಹಾಕ್ಕೊಳ್ಳುವ. ಚೆನ್ನಾಗಿ ಮಿಕ್ಸ್ ಮಾಡುವ. ಇವಾಗ ಫೈನಲ್ ಆಗಿ ನೀರುಳ್ಳಿ ಬಜೆ ಹಿಟ್ಟು ಈ ಹದದಲ್ಲಿ ಬರಬೇಕು. ನೀರುಳ್ಳಿ ಬಜೆ ಮಾಡಲಿಕ್ಕೆ ಬೇಕಾಗಿ ಎಲ್ಲ ರೆಡಿ ಮಾಡಿಕೊಂಡಾಯಿತು. ಇನ್ನು ಅದನ್ನು ಎಣ್ಣೆಗೆ ಬಿಟ್ಟು ನಾವು ಸೇವಿಸುವುದೇ. ಅದಕ್ಕೆ ಬೇಕಾಗಿ ನಾನಿಲ್ಲಿ ಎಣ್ಣೆ ಇಟ್ಟಿದ್ದೇನೆ. ಎಣ್ಣೆ ಚೆನ್ನಾಗಿ ಕಾಯ್ತಾ ಉಂಟು. ಇನ್ನು ಒಂದೊಂದೇ ಬಿಡ್ತಾ ಹೋಗುವ ನೀರುಳ್ಳಿ ಬಜೆಯನ್ನು. ಫುಲ್ ಗುಳ್ಳೆ ಬರ್ತಾ ಉಂಟು. ಗುಳ್ಳೆ ಎಲ್ಲ ನಿಲ್ಲಿ ಆದ ನಂತರ ನಾವು ಅದನ್ನು ತಿರುಗಿಸಿ ಹಾಕ್ಕೊಳ್ಳುವ. ಒಂದೊಂದನ್ನೇ ತಿರುಗಿಸಿ ಹಾಕ್ಕೊಳ್ತಾ ಬರುವ. ನೋಡಿ, ಇದಾಗಿದೆ. ಇನ್ನು ಇದನ್ನು ತೆಗೆದುಕೊಳ್ಳುವ. ಹೀಗೆ ಕಲರ್ ಬಂದರೆ ಇದು ಚೆನ್ನಾಗಿ ಬೆಂದಿದೆ ಅಂತ ಹೇಳಿ ಅರ್ಥ. ಒಂದು ಮೀಡಿಯಂ ಫ್ಲೇಮಲ್ಲಿ 5 ರಿಂದ 6 ನಿಮಿಷ ಆದರೂ ಇದನ್ನು ಬೇಯಿಸ್ಕೋಬೇಕಾಗ್ತದೆ. ನೀರುಳ್ಳಿ ಬಜೆ ಹೇಗೆ ಬಂದಿದೆ ನೋಡಿ, ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿದೆ ನೋಡಿ. ಹೀಗೆ ಮುಟ್ಟುವಾಗಲೇ ನಿಮಗೆ ಗೊತ್ತಾಗ್ತದೆ ಕ್ರಿಸ್ಪಿನೆಸ್. ಹೀಗೆ ಮಾಡುವಾಗ ಹೇಗೆ ಕ್ರಿಸ್ಪಿನೆಸ್ ಇದೆ ನೋಡಿ. ಸಂಜೆ ಹೊತ್ತಿಗಂತೂ ಸ್ನ್ಯಾಕ್ಸಿಗೆ ಹೇಳಿ ಮಾಡಿಸಿದ ರೆಸಿಪಿ ಇದು. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಗರಿ ನೀರುಳ್ಳಿ ಬಜೆ ಯಾವ ರೀತಿ ಬಂದಿದೆ ಅಂತ ಹೇಳಿ. ತುಂಬಾ ಚೆನ್ನಾಗಿ ಬಂದಿದೆ. ನೀವು ಕೂಡ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ, ರಿಲೇಟಿವ್ಸ್ಗೆ ಎಲ್ಲ ಹೆಚ್ಚು ಶೇರ್ ಮಾಡಿ. ಹಾಗೆ ನಿಮ್ಮ ಮನೆಯಲ್ಲಿ ತಪ್ಪದೆ ಟ್ರೈ ಮಾಡಿ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೀಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡ್ತಾ ಇರಿ. ನಾವು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.